ಆನ್ಲೈನ್ ಕ್ಲಾಸ್ ಜೊತೆಗೆ ಹಳ್ಳಿ ಜನಕ್ಕೆ ಹೆಣ್ ಕೊಡಲ್ಲ ಅನ್ನೋ ಒಂದು ಮೆಸೇಜ್ ಅನ್ನ ಇವ್ರು ಕೊಟ್ಟಿದ್ದಾರೆ. ಈಗ ನನ್ನ ಫೇವ್ರೆಟ್ ಡೈಲಾಗ್ ಒಂದು ಹೇಳ್ತೀನಿ, ನೀವ್ ಅದಕ್ಕೆ ಕೌಂಟರ್ ಕೊಡ್ಬೇಕು. ಏಯ್ ಯಾವಂದ್ಲ ನೀನು? ನಗು ನಳಿಗ್ ಬಂದ್ಬಿಟ್ಟು ನಾಡ್ಗೌಡನ್ ಮಗ ನಾತ ಅಂತ ಕೇಳೋ ವಯಸ್ಸಾಗಿರೋ ತಾತ ಬೇಕಾದ್ರೂ ತೋರಿಸ್ತಾನೆ. ಜೊತೆಲೆ ಸುತ್ತಾಡ್ತಾವೆ ಲವ್ ಮಾಡ್ತಾವಿ. ಲವ್ ಸುಳ್ಳು ಅಂದ್ರೆ ಏನಂತ ನಮ್ಮ ಮನೇಲಿರೋ ಸೊಳ್ಳೆಗೂ ಗೊತ್ತಿಲ್ಲ. ಐ ಅಬ್ಜೆಕ್ಷನ್ ಇವನಾದ್ರು ಮತ್ತೆ ಮೊಬೈಲ್ ಬೇಕು ಅಂತ 2 ದಿನ ಆಟ ಹಿಡಿದು 3 ದಿನ ಊಟ ಬಿಟ್ಟ ತಕ್ಷಣ ಆನ್ಲೈನ್ ಕ್ಲಾಸ್ ಅನುಕೂಲ ಆಗಿ ಅಂತ ಆಂಡ್ರಾಯ್ಡ್ ಮೊಬೈಲ್ ತೆಗೆದು ಕೈ ಕೊಟ್ಟು ಬಿಡ್ತಾರೆ. ಅದಾದ್ಮೇಲೆ ಅವರು ಆನ್ಲೈನ್ ಕ್ಲಾಸ್ ಅಲ್ಲಿ ಇದ್ದಾರಾ ಇಲ್ಲ ಕ್ಲಾಸ್ ಬಿಟ್ಬಿಟ್ಟು ಬರೀ ಆನ್ಲೈನ್ ಅಲ್ಲಿ ಮಾತ್ರ ಇದ್ದಾರಾ ಅಂತ ಯಾರು ನೋಡುದಿಲ್ಲ. ತುಂಬಾ ಜನ ಮಕ್ಕಳು ಅಪ್ಪ ಅಮ್ಮ ಅನ್ಎಜುಕೇಟೆಡ್ ಆಗಿ ಅಡ್ವಾಂಟೇಜ್ ಆಗಿ ತಗೊಂಡು 10 ನಿಮಿಷ ಸ್ಟೇಟಸ್ ಹಾಕೊಂಡು 70 ಮೆಸೇಜ್ ಮಾಡ್ಕೊಂಡು ಗೊತ್ತು ನೋಡಿದ್ರೆ 30 ಮೊಬೈಲ್ ಎಲ್ಲ ಕಾಲ ಕಳೀತಾರೆ. ಇಂಥವ್ರು ಹೆಣ್ಣು ಇಂಥವ್ರು ಗಂಡ ಲವ್ ಮಾಡ್ತಾ ಇದ್ದದಂತೆ ಅವ್ರ ಅವನ ಸೌತಿ ಸರಿಯಾಗಿರಲ್ವಾ ಮಗಳು ಸರಿಯಾಗಿರೋದು ಅಂತ ಒಂದು ಕೇಟ್ ಸೇರಿಸ್ಕೊಂಡು ಇಡೀ ಊರಿಗೆ ಯಾರು ಹಂಚಿ ಬಿಡ್ತೀರಿ. ಅದೇ ನಿಮ್ಮ ಮನೆ ಮಗಳು ಲವ್ ಮಾಡ್ತಾವಳೆ ಅಂತ 4 ಜನ ಕೂತಾಬಿಟ್ರೆ ಅಯ್ಯೋ ನನ್ನ ಮಗಳಿಗೆ ಏನು ಗೊತ್ತಿಲ್ಲ ಕಣಕ್ಕ ನಮ್ಗೆ ಆಗ್ತದೆ ಯಾರೋ ಮಾಟ ಮಾಡಿಸ್ಬಿಟ್ರೆ ಅಂತ ಪ್ಲೇಟೇ ಚೇಂಜ್ ಮಾಡ್ಬಿಡ್ತೀರಿ. ಸಾಮಾನ್ಯದರ ನೀವು ಹೆಂಗಸರು ಹಿಂಗೆ ಅಂದ್ರೆ ಗ್ರಾಚಾರ ಬಿಟ್ಬಿಡ್ತೀನಿ. ಕೋಳಿ ರಾಜ್ಯಕ್ಕೆ ಡೈಲಿ ರಾಜನಿಗೆ ರೋಡ್ ಸುತ್ತೆ ಅಲ್ಲ ಊರಲ್ಲ ಸುತ್ತೆ ಅಲ್ಲ ಮತ್ತೆ ನಿಮ್ಮ ಮಕ್ಕಳು ಮಕ್ಕಳು ಆಗಲ್ಲ. ಮೀನಾಕ್ಷಿ ಮೊದ್ಲೇ ಊರಲ್ಲಿ ಎತ್ತಿನ ಗಾಡಿ ಹೊಡ್ಕೊಂಡು ಕಬ್ಬುಡ್ಕೊಂಡು ನಿಂತಿರೋರು ನಾವು. ನಮ್ಗೆ ಯಾರವ ಹೆಣ್ಣು ಕೊಟ್ಟಾರು? ನೀವ್ ಎಣ್ಣೆ ಎತ್ತವ್ರು ನಮ್ಗೆಲ್ಲ ಹೆಣ್ಣು ಕೊಟ್ಟಾರಿ? ನಿಮ್ಗೆ ಒಳ್ಳೆ ಆರ್ಟ್ ಇರೋನ್ ಬೇಕಾಗಿಲ್ಲ, ಸಿಟಿ ಸೈಟ್ ಇರೋನೇ ಬೇಕು. ಮನ್ಸ ಹೆಂಗಾರ ಯಾಕೆ ಕುಟ್ಟೋಗಿರ್ಲಿ, ಸ್ವಂತ ಮನೆ ಇರ್ಬೇಕು, ಮನೆ ತುಂಬಾ ಮನಿ ಇರ್ಬೇಕು. ಗಾರ್ಮೆಂಟ್ಸ್ ಕೆಲಸದಲ್ಲಿ ಇರೋನು ಬೇಡ, ಗೌರ್ಮೆಂಟ್ ಕೆಲಸದಲ್ಲಿ ಇರೋನು ಬೇಕು. ಅಂತದ್ರಲ್ಲಿ ನಮ್ಮಂತವ್ರು ಹೆಣ್ ಕೇಳ್ಕೊಂಬರೋ ಒಂದ್ ಲೋಟ ಕಾಪಿನೂ ಕೊಡು ಡೌಟು. ಇನ್ ನೀವು ನಮ್ಗೆ ಹೆಣ್ ಕೊಟ್ಟಿರಿ ಹೆಣ್ಣ? ಇವರ ಅನರ್ ಇವತ್ತು ಊರಲ್ಲಿದ್ರೆ ಹೆಣ್ ಕೊಡುದಿಲ್ಲ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಐಕ್ಳು ಹೊಲ ಉಳುಕಿದ್ರಕಂದು ಬೆಂಗಳೂರಿಗೆ ಹೋಯ್ತಾವೆ. ಇಂಥವ್ರು ಸಿಟಿಯಿಂದ ಬಂದು ಒಂದು ಕಾರ್ ಕೊಡು ಬೆಳೆನ ಹಳ್ಳಿಲಿ ಒಳ ಉಳ ಒಂದು ದೇವ್ರು ಕೊಟ್ಟಿದ್ರೆ ಇವತ್ತು ನಮ್ಗೆ ಈ ಪರಿಸ್ಥಿತಿ ಬರ್ತಿರಲ್ಲ. ಇವರ ಅನರ್ ಇವತ್ತು ನಮ್ಗೆ ಈ ಪರಿಸ್ಥಿತಿ ಬರ್ತಿರಲ್ಲ. ಇರು ಮೀನಾಕ್ಷಿ, ನಿನ್ ರೂಢಿಗೆ ಬರ್ತೀನಿ. ಈಗ ನಿನ್ ಮಗಳಿಗೆ ಆನ್ಲೈನ್ ಕ್ಲಾಸ್ ಓದ್ಗಳು ಅನ್ಬಿಟ್ಟು ಹೊಸ ಫೋನ್ ತಗೊಟ್ಟಿದ್ಯಲ್ಲ, ದುಡ್ಡಲ್ಲಿಂದ ಬತ್ತು? ಅಯ್ಯೋ ನನ್ನ ಮಗಳು ಪರೀಕ್ಷೆಯಲ್ಲಿ ಜಾಸ್ತಿ ಮಾರ್ಕ್ಸ್ ತೆಗ್ದು ಅಂತ ಸ್ಕಾಲರ್ಶಿಪ್ ಬಂದಿತ್ತು. ಆ ದುಡ್ಡಕ್ಕೆ ನನ್ನ ಮಗಳು ಮೊಬೈಲ್ ತಗೊಂಡಿರ್ತಾವೆ. ಪ್ಲೀಸ್ ನೋಟೆಡ್ ಯುವರ್ ಆನರ್, ಏನ್ ನಿನ್ ಮಗಳು ತಗಡ್ಬಿಟ್ಟಿದ್ಲ ಇಷ್ಟು ಮಾರ್ಕ್ಸ್? ಅವ್ಳು ತೆಗ್ದಿರೋ 236 ಮಾರ್ಕ್ಸ್ಗೆ ಪಾಸ್ ಮಾಡಿರೋದೇ ಹೆಚ್ಚು. ಇನ್ ಸ್ಕಾಲರ್ಶಿಪ್ ಬೇರೆ ಕೊಟ್ರಂತ. ಸ್ಕಾಲರ್ಶಿಪ್ ನಮ್ಮೂರ್ ಕರಿಪುಟ್ರನ ಕಬ್ಬುಡಿರೋ ದುಡ್ಡಲ್ಲಿ ನಾನ್ ತಗೊಟ್ಟಿರೋ ಮೊಬೈಲ್ ಅದು. ಯಾರೇಳು? ನಾನ್ ತಗೊಟ್ಟಿರೋ ಮೊಬೈಲ್ ಅದು. ನೋಡ್ ಮೀನಾಕ್ಷಿ, ಕಡೆದ ಒಂದ್ ಮಾತು ನಿನ್ ಮಗಳೇ ಕೇಳ್ಬಿಡಮ್ಮ. ಅವ್ರ ಏನ್ ಹೇಳ್ತಲ್ಲ ಅದ್ರ ಮೇಲೆ ನ್ಯಾಯ ತೀರ್ಮಾನ. ಏನ್ರಪ್ಪ ಕೇಳೋಣ. ಅಪ್ಪ ಜ್ಯೋತಿ, ಇವ್ನ ಯಾವನವ ಲವ್ ಗಿವ್ ಅಂತ ಹೇಳ್ತಾವನ? ಏನ್ ನಿಜನವ? ಮೀನಾಕ್ಷಿ ಎಂತ ಮಗಳಿಗೆ ಜನ್ಮ ಕೊಟ್ಟೆ. ತಪಸ್ ಮಾಡಿ ಪಡೆದಿದ್ದೇನೆ ಅಂತ ಮಗಳನ್ನ. ನಿನ್ನ ಸುಪುತ್ರಿ ಜ್ಯೋತಿಯ ಪ್ರೀತಿ ಮಾಡಿ ನನ್ನ ಮನಸ್ಥಿತಿ ಪರಿಸ್ಥಿತಿ ಎಲ್ಲ ಪಚಿತಿಯಾಗಿ ಬದುಕಿದಾಗ ನನ್ನ ತಿಥಿ ಆಗೋಯ್ತು. ಯಾರು ಕಟ್ಕೊಂಡು ನನಗೇನು ಏರ್ ಕಟ್ಕೊಂಡು ಹೊಲ ಒಳಗೋಯ್ತೀನಿ. ನನ್ನ ಮನಸ್ಸು ತುಂಬಾ ಕೇಳ ಉಂಟಾಗಿದೆ. ಸಾಕ್ಷಿ